ಜನರ ಬಳಿ ಆತ್ಮವಿಶ್ವಾಸದಿಂದ ನಾವು ನಡೆದ್ರೆ ಖಂಡಿತ ಮತ್ತೆ 25,000 ನಮ್ಮ ಶಾಸಕರು ಗೆಲ್ಲೋದು ಅನುಮಾನ ಇಲ್ಲ ಅನ್ನೋಂಥ ಮಾತನ್ನು ನಾನು ನಿಜವಾಗಿ ಒಂದು ಚುನಾವಣೆಗೂ ಇನ್ನೊಂದು ಚುನಾವಣೆಗೂ ಬಹಳಷ್ಟು ವ್ಯತ್ಯಾಸ ಆಗ್ತದೆ. ನನ್ನ ರಾಜಕೀಯ ಅನುಭವದಲ್ಲಿ ಹಿಂದಿನ ಚುನಾವಣೆಯಲ್ಲಿ ಯಾರು ಮತ ಹಾಕಿರ್ತಾರ ಅದರಾಗ 25ರಿಂದ 30% ಜನ ಇವತ್ತಿನ ಚುನಾವಣೆಯಲ್ಲಿ ಹಾಕಲ್ಲ. ಇವತ್ತಿನ ಚುನಾವಣೆಯಲ್ಲಿ ಯಾರು ಹಾಕಿರೋದಿಲ್ಲ ಮತ್ತೆ ಮುಂದಿನ ಚುನಾವಣೆಯಲ್ಲಿ ಅವ್ರು ಹಾಕ್ತಾರೆ ನಮ್ಗೆ. ಹೀಗಾಗಿ ಯಾರನ್ನೂ ಕೂಡ ಹಾಕಿದವರು ನಮ್ಮವರಲ್ಲ. ಯಾವುದಾದ್ರೂ ಕಾರಣಕ್ಕಾಗಿ ಏನೇನೋ ತೀರ್ಮಾನಗಳಾಗಿರ್ತಾವೆ. ಹಂಗೆ ರಾಜಕಾರಣಿಗಳಲ್ಲಿ ಸ್ನೇಹ ಮತ್ತು ವೈರತ್ವ ಶಾಶ್ವತ ಅಲ್ಲವೋ ಮತದಾರರಲ್ಲಿಯೂ ಕೂಡ ನಾವು ಯಾವುದೇ ರೀತಿಯ ವೈರತ್ವವನ್ನು ಸಾಧನೆ ಮಾಡಕ್ಕೆ ಹೋಗಬಾರದು. ಇದು ಒಂದು ಕಿವಿ ಮಾತು, ರಾಜಕೀಯ ಬೆಳೆಯೋದು ಕಿವಿ ಮಾತು. ಜನರು ಅವರ ಅನುಭವ ಅವರವರ ಸಾಂದರ್ಭಿಕವಾಗಿ ಅವ್ರ ನಿರ್ಣಯನ ಮಾಡ್ತಾರೆ. ಅವ್ರ ಮಾಲೀಕರು ಅವರಲ್ಲಿ ತಪ್ಪು ಕಂಡು ಹಿಡಿಯಕ್ಕೆ ಹೋದ್ರೆ ನಮ್ಮನ್ನು ಮನೆಗೆ ಕಳಿಸೋದು ಗ್ಯಾರಂಟಿ. ನಮ್ಮಲ್ಲಿ ಏನು ತಪ್ಪಿದೆ, ನಮ್ಮಲ್ಲಿ ಏನು ಕೊರತೆ ಆಗಿದೆ, ನಮ್ಮ ಮನೋಭಾವನೆಯನ್ನು ನಾವು ಬದಲಾವಣೆಯನ್ನು ಮಾಡಿಕೊಂಡ್ರೆ ಖಂಡಿತವಾಗೂ ಜನ ನಮ್ಮನ್ನು ಕೈ ಹಿಡಿತಾರೆ. ಈಗಾಗಲೇ ಲೋಕಸಭಾ ಚುನಾವಣೆಯಾಗಿ 1 ತಿಂಗಳಾಗಿದೆ. ಇವತ್ತು ವಿಧಾನಸಭೆ ಚುನಾವಣೆ ನಡೆದ್ರೆ ಮತ್ತೆ ವಿಧಾನಸಭೆಯಲ್ಲಿ ಬಿಜೆಪಿನೇ ಗೆಲ್ಲೋದಿಲ್ಲ ಬರಬೇಕು. ಹೀಗಾಗಿ ಇವತ್ತು ಶಿರಸಿ ಮತ ಕ್ಷೇತ್ರ ನನಗೇನು ಹೊಸದಲ್ಲ. ರಾಘಣ್ಣವ್ರು ಹೇಳಿದಾಗ ಇಲ್ಲಿಯ ಸಂಬಂಧಗಳು ಹೊಸದೇನಲ್ಲ. ಲಕ್ಷ್ಮೇಶ್ವರ, ಶಿರಸಿ, ಸಿಗ್ಲಿ, ಮಾಗಡಿ, ಯತ್ನಳ್ಳಿ, ಬಾಳೆಹೊಸೂರು ಎಲ್ಲ ಕಡೆ ಆತ್ಮೀಯರಿದ್ದಾರೆ. ನಮ್ಮ ತಂದೆಯವರ ಕಾಲದಿಂದಲೂ ಕೂಡ ಇದೆ. ಇಲ್ಲಿ ರಾಜಕಾರಣನೂ ನನಗೆ ಗೊತ್ತಿದೆ. ಇಲ್ಲಿ ನಾನು ಹಿಂದಿನ ಲೋಕಸಭಾ ಚುನಾವಣೆ, ಅದರ ಹಿಂದಿನ ಲೋಕಸಭಾ ಚುನಾವಣೆ, ಅಸೆಂಬ್ಲಿ ಚುನಾವಣೆ ಎಲ್ಲ ಸಂದರ್ಭದಲ್ಲೂ ನಾನು ಬಂದಿದ್ದೇನೆ. ಇಲ್ಲಿಯ ಸಂಪೂರ್ಣ ರಾಜಕೀಯ ತಿರುಳು ನನಗೆ ಗೊತ್ತಿದೆ ಮತ್ತು ರಾಜಕಾರಣವನ್ನು ಹೆಂಗೆ ತಿರುಗಿಸ್ಬೇಕು ಅನ್ನೋದು ಕೂಡ ನನಗೆ ಗೊತ್ತಿದೆ. ಆದ್ದರಿಂದ ಭಾರತೀಯ ಜನತಾ ಪಕ್ಷ ಮತ್ತೆ